ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ಬಡ್ಡಿ ಫಾರ್ ಸ್ಟಡಿ ಅಕೌಂಟ್ ನ ಹೇಗೆ ಕ್ರಿಯೇಟ್ ಮಾಡಬೇಕು ಮತ್ತೆ ಅಲ್ಲಿ ಸ್ಕಾಲರ್ಶಿಪ್ ನ ಹೇಗೆ ಹಾಕ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಿಂದಿನ ಒಂದು ವಿಡಿಯೋಗಳಲ್ಲಿ ನಾನು ಏನ್ ಮಾಡಿದ್ದೆ, ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ನ ಕೊಟ್ಟಿದ್ದೆ. ಆ ಹೆಸರು ಅಂತಂದ್ರೆ HDFC ಸ್ಕಾಲರ್ಶಿಪ್ ಅಂತ. ಸೊ ಆ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಸುಮಾರಷ್ಟು ಸ್ಟೂಡೆಂಟ್ಸ್ ಕಮೆಂಟ್ ಹಾಕಿದ್ರಿ, ಬ್ರೋ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಮತ್ತೆ ಹೇಗೆ ಅಪ್ಲೈ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಅವತ್ತೇ ಮಾಡ್ಬೇಕಿತ್ತು, ಬಟ್ ಹೆಲ್ತ್ ಇಶ್ಯೂ ಇರೋದ್ರಿಂದ ಮಾಡಕ್ ಆಗಿರ್ಲಿಲ್ಲ. ಸೊ ಇವತ್ತು ಕೂಡ ಹುಷಾರಿಲ್ಲ ನಂಗೆ, ಅದರಲ್ಲೂ ಈ ವಿಡಿಯೋನ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ವೆಬ್ ಬ್ರೌಸರ್ಗೆ ಹೋಗ್ಬೇಕಾಗುತ್ತೆ. ಯಾವ್ದಾದ್ರು ಆಗಿರ್ಬೋದು, ಮೈಕ್ರೋಸಾಫ್ಟ್ ಎಡ್ಜ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಯಾವ್ದ್ರ ಹೋಗಿ ಅಲ್ಲಿ ಹೋಗಿ ಏನ್ ಮಾಡ್ಬೇಕಾಗುತ್ತೆ, ನೀವು ಬಡ್ಡಿ ಫಾರ್ ಸ್ಟಡಿ ಅಂತ ಟೈಪ್ ಮಾಡ್ಬೇಕಾಗುತ್ತೆ. ಓಕೆನಾ, ಬಡ್ಡಿ ಫಾರ್ ಸ್ಟಡಿ ಅಂತ ಟೈಪ್ ಮಾಡಿ. ಇದು ಬಂತು, ಬಡ್ಡಿ ಫಾರ್ ಸ್ಟಡಿ ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ಫಸ್ಟ್ ಲಿಂಕ್ ಬರುತ್ತಲ್ವಾ, ನೋಡಿ ಇಲ್ಲಿ ಬಂದಿದೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಆ ಲಿಂಕ್ ನ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕಾಲರ್ಶಿಪ್ ಅಂತ ಒಂದು ಸೆಕ್ಷನ್ ಇದೆ ಅಲ್ವಾ, ಆ ಸ್ಕಾಲರ್ಶಿಪ್ ಸೆಕ್ಷನ್ ಅಲ್ಲಿ ಕ್ಲಿಕ್ ಮಾಡಿ. ಓಕೆ, ಈ ಸ್ಕಾಲರ್ಶಿಪ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರ್ತವೆ ಇಲ್ಲಿ. ಓಕೆನಾ, ಅದರಲ್ಲಿ ನೀವು ಎಲಿಜಿಬಲ್ ಯಾವ್ದಕ್ಕೆ ಆಗಿರ್ತೀರಾ ಆ ಎಲ್ಲ ಸ್ಕಾಲರ್ಶಿಪ್ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕಲ್ವಾ. ಸೊ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ನಾನು HDFC ಸ್ಕಾಲರ್ಶಿಪ್ ಬಗ್ಗೆ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಇಲ್ಲಿದೆ ನೋಡಿ, ಆ ಒಂದು ಸ್ಕಾಲರ್ಶಿಪ್ ಇಟ್ಕೊಂಡೆ ನಿಮ್ಗೆ ಹೇಗೆ ಕ್ರಿಯೇಟ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಓಕೆನಾ, ಸೊ HDFC ಸ್ಕಾಲರ್ಶಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಡಿಫಿಕಲ್ಟೀಸ್ ಏನಾದ್ರು ಫೇಸ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಓಪನ್ ಮಾಡೋದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟ್ ಈ ಒಂದು ವೆಬ್ ಪೇಜ್ಗೆ ಕರ್ಕೊಂಡು ಬರುತ್ತೆ. ಆಯ್ತಾ ನಿಮ್ಮನ್ನ. ಸೊ ಏನಿಲ್ಲ, ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ. ಓಕೆನಾ, ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡಕ್ಕಂತ ತೋರಿಸುತ್ತೆ, ಮತ್ತೆ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗೆ ತೋರಿಸುತ್ತೆ, ಮತ್ತೆ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಕೂಡ ತೋರಿಸುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ ಎಲ್ಲಾ ಸ್ಟೂಡೆಂಟ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಓಕೆನಾ, ಸೊ ಯಾರು ಬೇಕಾದ್ರೂ ಹಾಕ್ಬೋದು. ಸೊ ನೀವು ಯಾವ ಕೆಟಗರಿಲಿ ಬರ್ತೀರಾ ಅಂತ ತಿಳ್ಕೊಬೇಕಾಗುತ್ತೆ. ಸೊ ನಾನೀಗ ಅಂಡರ್ ಗ್ರಾಜುಯೇಟ್ ತಗೊಂತೀನಿ. ಓಕೆನಾ, ನನ್ನ ಫ್ರೆಂಡು ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ ಆಗಿರೋದ್ರಿಂದ ಅವನ ಒಂದು ಡೀಟೇಲ್ಸ್ ನ ಫಿಲ್ ಮಾಡಿ ಅಕೌಂಟ್ ನ ಹೇಗೆ ಕ್ರಿಯೇಟ್ ಮಾಡ್ಬೇಕಂತ ನಿಮಗೆ ಡೆಮೋ ತೋರಿಸ್ತಾ ಇದೀನಿ. ಓಕೆನಾ, ಸೊ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ. ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವೇನಾದ್ರೂ ಈ ಬಡ್ಡಿ ಫಾರ್ ಸ್ಟಡಿ ವೆಬ್ಸೈಟ್ ಅಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ರೆ ಮೊದಲೇ ನೀವು ಜಸ್ಟ್ ಲಾಗಿನ್ ಆಗ್ಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಪಾಸ್ವರ್ಡ್ ಅಥವಾ ನಿಮ್ಮ ಇಮೇಲ್ ID ಮತ್ತೆ ನಿಮ್ಮ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗ್ಬೇಕಾಗಿರುತ್ತೆ. ಅಕಸ್ಮಾತ್ ನೀವೇನಾದ್ರೂ ಇನ್ನೂ ಅಕೌಂಟ್ ನ ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಕ್ರಿಯೇಟ್ ಅನ್ ಅಕೌಂಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಡೀಟೇಲ್ಸ್ ನೆಲ್ಲ ಫಿಲ್ ಮಾಡಿ ನೀವು ಅಗ್ರಿ ಕೊಟ್ಟು ಸಬ್ಮಿಟ್ ಮಾಡೋದಾಗಿರುತ್ತೆ. ಸೊ ನಾನೀಗ ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ಡೀಟೇಲ್ಸ್ ನ. ಸೊ ನಾನೀಗ ನೇಮ್ ಎಂಟರ್ ಮಾಡ್ತಾ ಇದ್ದೀನಿ. ಅಲ್ಲಿ ಫುಲ್ ನೇಮ್ ಅಂತ ಕೇಳಿದ್ದಾರೆ. ನಿಮ್ದು ಇನಿಷಿಯಲ್ ಏನಾದ್ರು ಇತ್ತಂದ್ರೆ ಅಲ್ಲಿ ಕೂಡ ಟೈಪ್ ಮಾಡ್ಬೇಕಾಗುತ್ತೆ. ಇನಿಷಿಯಲ್ ಲಾಸ್ಟ್ ನೇಮ್ ಅಂತ ಇದೆ ಅಲ್ವಾ, ಅಲ್ಲಿ ಟೈಪ್ ಮಾಡ್ಬೇಕಾಗತ್ತೆ, ಬಿಕಾಸ್ ಅವ್ರು ಫುಲ್ ನೇಮ್ ಕೇಳಿದಾರೆ ಅಲ್ವಾ. ಸೊ ಆಮೇಲೆ ಈಗ ಇಮೇಲ್ ID ನ ಎಂಟರ್ ಮಾಡ್ತಿದ್ದೀನಿ. ಎಲ್ಲ ಡೀಟೇಲ್ಸ್ ನ ಕರೆಕ್ಟ್ ಆಗಿ ಎಂಟರ್ ಮಾಡಿ, ಬಿಕಾಸ್ ಒಂಚೂರು ಮಿಸ್ ಆಯ್ತು ಅಂದ್ರೆ ಅದು ಅಕೌಂಟ್ ಕ್ರಿಯೇಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಯಾವ ಮೊಬೈಲ್ ನಂಬರ್ ಇಂದ ನೀವು ಜಿಮೇಲ್ ಕೊಟ್ಟಿರ್ತೀರಲ್ವಾ ಆ ಒಂದು ಮೊಬೈಲ್ ನಂಬರ್ನೇ ಕೊಡ್ಬೇಕಾಗುತ್ತೆ. ಪಾಸ್ವರ್ಡ್ ಕೂಡ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಓಕೆ, ಪಾಸ್ವರ್ಡ್ ಕೂಡ ಎಂಟರ್ ಮಾಡಾಯ್ತು. ಕನ್ಫರ್ಮೇಶನ್ಗೋಸ್ಕರ ಇನ್ನೊಂದ್ಸಲ ಎಂಟರ್ ಮಾಡ್ಬೇಕಾಗುತ್ತೆ. ಸೊ ನಾನು ಕನ್ಫರ್ಮೇಶನ್ ಪಾಸ್ವರ್ಡ್ ಕೂಡ ಎಂಟರ್ ಮಾಡಾಯ್ತು. ಸೊ ಇವಾಗ ನಾನು ಎಲ್ಲ ಡೀಟೇಲ್ಸ್ ಫಿಲ್ ಮಾಡೋದು ಕಂಪ್ಲೀಟ್ ಆಗಿದೆ. ಸೊ ಏನಿಲ್ಲ, ಇಲ್ಲಿ ಅಗ್ರಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಸೈನ್ ಅಪ್ ಅಂತ ಕೊಡ್ಬೇಕಾಗುತ್ತೆ. ನೀವು ಸೈನ್ ಅಪ್ ಅಂತ ಕೊಟ್ಮೇಲೆ ಅದೇನಾಗುತ್ತೆ, ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಪಾಸ್ವರ್ಡ್ ಕೂಡ ಸೇವ್ ಮಾಡ್ಕೋಬಹುದು. ಆಮೇಲೆ ನೀವು ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ವಾ ಆ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ OTP ನ ನೀವು ಎಂಟರ್ ಮಾಡ್ಬೇಕಾಗಿರುತ್ತೆ ಇಲ್ಲಿ. ಸೊ ಈಗ OTP ನ ಎಂಟರ್ ಮಾಡ್ತಿದ್ದೀನಿ. ಎಂಟರ್ ಮಾಡಾಯ್ತು ನಾನು OTP. ಸೊ ಸಬ್ಮಿಟ್ ಅಂತ ಕೊಡಿ. ವೆರಿಫಿಕೇಶನ್ ಆಗಿದೆ. ಸೊ ಆಮೇಲೆ ನಿಮ್ಮ ಜೆಂಡರ್ ಅನ್ನು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ, ಮತ್ತೆ ಸ್ಟೇಟು ಯಾವ ಒಂದು ಸ್ಟೇಟ್ ಅಲ್ಲಿ ಇದ್ದೀರಾ ಅಂತ ಕೂಡ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಆಮೇಲೆ ಎಟ್ ಪ್ರೆಸೆಂಟ್ ಯಾವ ಕ್ಲಾಸ್ ಸ್ಟಡಿ ಮಾಡ್ತಿದ್ದೀರಾ ಅದು ಕೂಡ ಎಂಟರ್ ಮಾಡ್ಬೇಕಾಗಿರುತ್ತೆ. ಗ್ರಾಜುಯೇಷನ್ ಅಂತ ಕೊಟ್ಟೆ ನಾನು. ನೀವು ಯಾವ ಒಂದು ಸ್ಟ್ರೀಮ್ ಅಲ್ಲಿ ಹೋಗಿರ್ತೀರಲ್ವ ಅಪ್ಲೈ ಮಾಡಕ್ಕೆ ಆ ಸ್ಟ್ರೀಮ್ ಅಲ್ಲಿ ಕೊಡ್ಬೇಕಾಗುತ್ತೆ.
ಆಮೇಲೆ ಲ್ಯಾಂಗ್ವೇಜಸ್ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಯಾವ್ದು ಲ್ಯಾಂಗ್ವೇಜ್ ನೀವು ಪ್ರಿಫರ್ ಮಾಡ್ತೀರಾ ಇದರಲ್ಲಿ ಅಂತ. ಮತ್ತೆ ಆರ್ ಯು ಎ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಕೇಳ್ತಾ ಇದೆ ಕ್ವಶನ್. ನಿಮಗೆ ಏನಾದ್ರು ಡಿಸಬಿಲಿಟಿ ಇತ್ತು ಅಂದ್ರೆ ನೀವು ಎಸ್ ಅಂತ ಕೊಡ್ಬೇಕು, ಇಲ್ಲಾಂದ್ರೆ ನೋ ಅಂತ ಕೊಡ್ಬೇಕು. ಡಿಸಬಿಲಿಟಿ ಅಂದ್ರೆ ಡಂಬ್ ಅಂಡ್ ಡೆಫ್ ಹಿಂಗೆಲ್ಲ ಇರ್ತಾರಲ್ವಾ, ಆ ಒಂದು ಕ್ಯಾಟಗರಿ ಬರ್ತಾರೆ. ಎಸ್ ಅಪ್ಡೇಟ್ ಅಂತ ಕೊಟ್ರೆ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ವಿತ್ ಅಸ್, ಯು ಕ್ಯಾನ್ ನೌ ಎಕ್ಸ್ಪ್ಲೋರ್ ದ ವರ್ಲ್ಡ್ ಆಫ್ ಎಜುಕೇಶನ್ ಫಂಡಿಂಗ್ ಆಪರ್ಚುನಿಟೀಸ್. ಇವಾಗ ನೀವು ಆ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋದಕ್ಕೆ ಅರ್ಹರಾಗಿರ್ತೀರ ಅಂತ ಅರ್ಥ ಆಗಿರುತ್ತೆ. ಓಕೆ ಅಂತ ಸೆಲೆಕ್ಟ್ ಮಾಡಿ. ಓಕೆನಾ, ಈಗ ನೋಡ್ಬೋದು ಅಕೌಂಟ್ ಎಲ್ಲ ಕ್ರಿಯೇಟ್ ಆಗಿದೆ. ಸೊ ಇವಾಗ ಸ್ಕಾಲರ್ಶಿಪ್ ನ ಹುಡುಕ್ರಿ. ಇಲ್ಲಿದೆ HDFC ಸ್ಕಾಲರ್ಶಿಪ್. ಇಲ್ಲಿದೆ. ಓಕೆ, HDFC ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಇವಾಗ ಅಪ್ಲೈ ನೌ ಅಂತ ಕೊಡಿ. ಅಪ್ಲೈ ನೌ ಅಂಡ್ ಗೋ ಟು ದಿ ಅಂಡರ್ ಗ್ರಾಜುಯೇಟ್. ಇಲ್ಲಿ ನೋಡಿ, ಫಸ್ಟ್ ನಾನು ಓಪನ್ ಮಾಡಿದಾಗ ಹೆಂಗ್ ತೋರಿಸ್ತಾ ಇತ್ತು, ಲಾಗಿನ್ ಆಗ್ಬೇಕು ಅಂತ ತೋರಿಸ್ತಾ ಇತ್ತಲ್ವಾ. ಸೊ ಇವಾಗ ನೀವು ಅಕೌಂಟ್ ನ ಕ್ರಿಯೇಟ್ ಮಾಡಿದೀರಾ. ಸೊ ಅದಕ್ಕೋಸ್ಕರ ಏನು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಯು ಹ್ಯಾವ್ ಲಾಗ್ಡ್ ಇನ್ ಸಕ್ಸಸ್ಫುಲಿ, ನೌ ಯು ಕ್ಯಾನ್ ಪ್ರೊಸೀಡ್ ಟು ದ ಅಪ್ಲಿಕೇಶನ್ ಫಾರ್ಮ್. ಓಕೆನಾ, ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಈ ರೀತಿ ತೋರಿಸುತ್ತೆ. ಸೊ ಇನ್ಸ್ಟ್ರಕ್ಷನ್ ಎಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋದ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ. ಸೊ ನೀವು ಚೆಕ್ ಮಾಡಬಹುದಾಗಿರುತ್ತೆ. ಆಮೇಲೆ ಇನ್ಸ್ಟ್ರಕ್ಷನ್ಸ್ ಕೂಡ ಓದ್ಕೊಳ್ಳಿ, ಮತ್ತೆ ಎಲಿಜಿಬಿಲಿಟೀಸ್ನು ಓದ್ಕೊಳ್ಳಿ. ಓಕೆನಾ, ಸೊ ಎಲ್ಲ ತಿಳ್ಕೊಂಡು ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಸೊ ನಾನೀಗ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದೆ. ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು. ಎಜುಕೇಶನ್ ಎಸ್ ಇದೇ ಆಪ್ಷನ್ ಇರೋದಲ್ವಾ. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಅಪ್ಲಿಕೇಶನ್. ಯು ನೀಡ್ ಟು ವೆರಿಫೈ ಯುವರ್ ಆಧಾರ್ ಡೀಟೇಲ್ಸ್ ಟು ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್. ಫಾರ್ ಎನಿ ಹೆಲ್ಪ್ ಪ್ಲೀಸ್ ಕ್ಲಿಕ್ ಹಿಯರ್. ಒಂದು ಆಧಾರ್ ನಂಬರ್ನ ಕೂಡ ನೀವು ವೆರಿಫೈ ಮಾಡ್ಕೋಬೇಕಾಗಿರುತ್ತೆ. ಸೊ ವೆರಿಫೈ ಆಧಾರ್ ಅಂತ ಕೊಡಿ. ಆಮೇಲೆ ಇಲ್ಲಿ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ. ಸೊ ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಟೈಪ್ ಮಾಡಬೇಕಾಗಿರುತ್ತೆ. ನಾನೀಗ ಆಧಾರ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. ಆಧಾರ್ ನಂಬರ್ ಎಂಟರ್ ಮಾಡಿದೆ. ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಓಕೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಯಾವ ನಂಬರ್ಗೆ ಲಿಂಕ್ ಆಗಿರುತ್ತೆ ಆ ನಂಬರ್ಗೆ OTP ಸೆಂಡ್ ಆಗಿರುತ್ತೆ. ಸೊ ಆ OTP ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ಎಂಟರ್ ಮಾಡ್ತಾ ಇದ್ದೀನಿ. OTP ನ ಎಂಟರ್ ಮಾಡಾಯ್ತು. ಎಂಟರ್ ಮಾಡಾದ್ಮೇಲೆ ಸಬ್ಮಿಟ್ ಅಂತ ಕೊಡಿ. ಆಮೇಲೆ ನಿಮ್ಮ ಸೆಕ್ಯೂರಿಟಿ ಪಿನ್ ಅನ್ನ ಕೂಡ ಸೆಟ್ ಮಾಡೋದಿರುತ್ತೆ. ನೀವು 6 ಡಿಜಿಟ್ ಪಿನ್ ಸೆಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಸೆಕ್ಯೂರಿಟಿ ಪಿನ್ ಕೂಡ ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಒಂದು ಸೆಕ್ಯೂರಿಟಿ ಪಿನ್ ಎಂಟರ್ ಮಾಡಿದ್ಮೇಲೆ ಡನ್ ಅಂತ ಕೊಡಿ. ಓಕೆ, ಇಷ್ಟೆಲ್ಲ ಕೊಟ್ಟಾದ್ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ವೆರಿಫಿಕೇಶನ್ ಆಗಿರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಆದ್ಮೇಲೆ ಇಲ್ಲಿ ಅಲೋ ಅಂತ ಇರುತ್ತಲ್ವಾ, ಅಲೋಗೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡು ಎಲ್ಲ ವೆರಿಫಿಕೇಶನ್ ಆದ್ಮೇಲೆ ನಿಮ್ಮ ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ನೀವು ಅವಾಗ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಆಮೇಲೆ ಪ್ರೊಸೀಡ್ ಅಂಡ್ ಅಪ್ಡೇಟ್ ಅಂತ ಇರುತ್ತಲ್ವಾ, ಆ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಆಮೇಲೆ ಇಲ್ಲಿ ತೋರಿಸ್ತಿದೆ ಅಲ್ವಾ ಪ್ರೊಸೀಡ್ ಟು ಅಪ್ಲಿಕೇಶನ್. ನಿಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಆದ್ಮೇಲೆ ನೀವು ಬಾಕಿ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಕೊಡಿ. ಇಲ್ಲಿ ತೋರಿಸ್ತಿದೆ ಅಲ್ವಾ, ಯುವರ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಆರ್ ವೆರಿಫೈಡ್ ಸಕ್ಸಸ್ಫುಲಿ. ಓಕೆನಾ, ನೆಕ್ಸ್ಟ್ ಓಕೆ. ಸಬ್ಮಿಟ್ ಮಾಡಾದ್ಮೇಲೆ
ಏನಂತ ತೋರಿಸುತ್ತೆ, ನಿಮ್ಮ ಹೆಸರು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಫಸ್ಟ್ ನೇಮು, ಲಾಸ್ಟ್ ನೇಮು, ಯಾವ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಿರ್ತೀರಾ ಅದು. ಆಲ್ಟರ್ನೇಟ್ ಮೊಬೈಲ್ ನಂಬರ್ ಸೆಕ್ಷನ್ ಇದೆ ಅಲ್ವಾ, ಇಲ್ಲಿ ನಿಮ್ಮ ಪೇರೆಂಟ್ಸ್ ನಂಬರ್ ಕೂಡ ಕೊಡ್ಬೋದಾಗಿರುತ್ತೆ. ಮತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ನೋಡ್ಕೋಬೇಕಾಗುತ್ತೆ ಮೊದಲೇ. ನಿಮ್ಮ ಫ್ಯಾಮಿಲಿಯ ಆ್ಯನ್ಯುವಲ್ ಇನ್ಕಮ್ ಕೂಡ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ. ಮತ್ತೆ ಸಿಬ್ಲಿಂಗ್ಸ್ ಎಷ್ಟು ಜನ ಇದ್ದೀರಾ ನೀವು ಅಂತ, ಆಮೇಲೆ ಪರ್ಮನೆಂಟ್ ಅಡ್ರೆಸ್ಸು ಎಲ್ಲ ತೋರಿಸ್ತಾ ಇರುತ್ತೆ. ಸೊ ಅದಾದ್ಮೇಲೆ ಏನು ಮಾಡಬೇಕು, ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲೇನು ನಿಮ್ಮ ಪ್ರಿವಿಯಸ್ ಕ್ಲಾಸ್ 12ನ ಒಂದು ಡೀಟೇಲ್ಸ್ನ ಕೇಳುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಅಲ್ಲಿ ಕ್ಲಾಸ್ 12 ನಿಮ್ಮ ಬೋರ್ಡ್ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಬೋರ್ಡ್ ಅಂತಂದ್ರೆ ಕರ್ನಾಟಕ ಬೋರ್ಡ್ ಅಲ್ವಾ, ಫಾರ್ ಕನ್ನಡಿಗಾಸ್. ಅಂಡ್ ಯಾವ ಒಂದು ಇಯರ್ ಅಲ್ಲಿ ಪಾಸ್ ಆಗಿದ್ದೀರಾ ಅದು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ, ಇಷ್ಟು ಮುಂದೆ ಗೊತ್ತಾಗಿರುತ್ತೆ ಅನ್ಕೊಂತೀನಿ. ನಿಮ್ಮ ಟೋಟಲ್ ಮಾರ್ಕ್ಸ್ ಎಲ್ಲ ಎಂಟರ್ ಮಾಡ್ಬೇಕಾಗುತ್ತೆ. ಸೊ ಎಲ್ಲ ಎಂಟರ್ ಮಾಡಿ ಆದ್ಮೇಲೆ ನೀವು ಗ್ರಾಜುಯೇಷನ್ ಡೀಟೇಲ್ಸ್ ನ ಫಿಲ್ ಮಾಡೋದಕ್ಕೆ ಹೋಗ್ಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡೋದಾಗಿರುತ್ತೆ ಇದು. ಸೊ ಎಲ್ಲ ಒಂದು ಡೀಟೇಲ್ಸ್ ನ ಅಪ್ಲೋಡ್ ಮಾಡ್ತಾ ಇದ್ರೆ ವಿಡಿಯೋ ಕೂಡ ಲೆಂತ್ ಆಗುತ್ತೆ, ನಿಮಗೆ ಬೋರ್ ಅನ್ಸ್ಬೋದು. ಸೊ ನಿಮ್ಗೆ ಏನಾದ್ರು ಮತ್ತೆ ಈ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ಬೇಕು ಅಂತ ಇದ್ರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಇಷ್ಟಕ್ಕೆ ಸಾಕು ಅನ್ಸುತ್ತೆ, ಯಾಕಂದ್ರೆ ತುಂಬಾ ಲೆಂತ್ ಆಯ್ತು, ನಿಮಗೂ ಕೂಡ ಬೋರ್ ಆಗ್ಬೋದು. ಸೊ ಅದಕ್ಕೋಸ್ಕರ ಸೊ ಗೈಸ್, ನಿಮಗೆ ಬಡ್ಡಿ ಫಾರ್ ಸ್ಟಡಿ ಅಕೌಂಟ್ ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಲೈವ್ ಡೆಮೋ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಯಾವ್ಯಾವ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿದ್ದೀರಾ ಎಲ್ಲ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ, ಓಕೆನಾ. ಸೊ ಬರೋದು ಬಿಡೋದು ಸೆಕೆಂಡ್ರಿ, ಅದು ಸ್ಕಾಲರ್ಶಿಪ್ ಅಮೌಂಟು, ಬಟ್ ಅಪ್ಲೈ ಮಾಡೋದು ನಿಮ್ಮ ಕರ್ತವ್ಯ. ಸೊ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಮತ್ತೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 30th ಅಕ್ಟೋಬರ್ ಇದೆ. ಸೊ ಆ ಒಂದು ಡೆಡ್ ಲೈನ್ ಒಳಗೆ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಗೈಸ್, ಮೀಟ್ ಇನ್ ದ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ. ಟಿಲ್ ದೆನ್ ಕೀಪ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.